ಹಾಗೆ ಎಲ್ಲರಿಗೂ ಇವತ್ತು ಹೆಣ್ಣೋಡ ಕಾರ್ಯಕ್ರಮ ಇವತ್ತು ಯುವ ಸಮಾಜ ಕಂಡಂತ ಒಂದು ಅತ್ಯುತ್ತಮ ಒಳ್ಳೆಯ ಚಟುವಟಿಕೆಯಿಂದ ಮತ್ತೆ ಕರ್ನಾಟಕ ರಾಜ್ಯದ ನಿಕಟಪೂರ್ವ ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರು, ನನ್ನ ಬಾಲ್ಯದ ಸ್ನೇಹಿತರು ಆದಂಥ ಸುಬ್ರಹ್ಮಣ್ಯರವರ ಜನ್ಮದಿನ. ಇವತ್ತು ಅವರ 57ನೇ ಜನ್ಮದಿನವನ್ನು ಇಲ್ಲಿ ಎಲ್ಲ ವರ್ಗದ ಎಲ್ಲ ಸ್ನೇಹಿತರುಗಳು ಸೇರಿಕೊಂಡು ಇವತ್ತು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಸಂತೋಷದ ವಿಚಾರ. ಹಾಗಾಗಿ ಅವರಿಗೆ ಮೊದಲನೇದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಆತ್ಮೀಯವಾಗಿ ಅವರಿಗೆ ಶುಭವನ್ನು ಕೋರ್ತೀನಿ. ಸುಬ್ಬಣ್ಣರವರು ಈಗಿನಿಂದಲ್ಲ, ಈಗಾಗಲೇ ನಮ್ಮ ತಾಲೂಕು ಕುರುಬರ ಸಂಘದ ಅಧ್ಯಕ್ಷರಾದಂಥ ಪುನ್ನೇಗೌಡರು ಈಗಾಗಲೇ ಅವ್ರ ಬಗ್ಗೆ ಹೇಳಿದ್ರು. ಸುಬ್ಬಣ್ಣ ಅವರು ಬನ್ಮಯಸ್ ಕಾಲೇಜು, ನಾವು ಮಹಾರಾಜ ಕಾಲೇಜು ದಿನಗಳಿಂದಲೂ ಕೂಡ ಅವ್ರದ್ದು ಸಂಘಟನೆ ಹೀಗೆ ನಡ್ಕೊಂಡು ಬರ್ತಾ ಇದೆ. ಕಾಲೇಜು ದಿನಗಳಲ್ಲೂ ಕೂಡ ಕಾಲೇಜಿನ ವಿದ್ಯಾರ್ಥಿ ಸಂಘ ಇರ್ಬೋದು, ವಿದ್ಯಾರ್ಥಿ ಕ್ರಿಯಾ ಸಮಿತಿಗಳನ್ನು ಕಟ್ತಕ್ಕಂಥದ್ದು, ಯಾವುದೇ ವಿಚಾರಗಳು ರಾಜ್ಯದಲ್ಲಿ ಉಲ್ಬಣಗೊಂಡಾಗ ಅದರ ಆಯೋಜನೆ ಮಾಡ್ತಕ್ಕಂಥದ್ದು, ಇದನ್ನು ನಿರಂತರವಾಗಿ ಬಾಲ್ಯದಿಂದಲೂ ಕೂಡ ಅವರು ಮೈಗೂಡಿಸ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಇವತ್ತು ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರಾಗಿ ಇಡೀ ರಾಜ್ಯಾದ್ಯಂತ, ಏಕೆಂದರೆ ನಾನೊಬ್ಬ ಗೆಳೆಯನಾಗಿ ಎಲ್ಲವನ್ನು ನೋಡಿದ್ದೇನೆ. ಇಡೀ ರಾಜ್ಯಾದ್ಯಂತ ನಾನು ಇಷ್ಟು ವರ್ಷಗಳಲ್ಲಿ ಏನು ಪ್ರದೇಶ ಕುರುಬರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಾದಂಥ ಯಾರ್ಯಾರಿದ್ದಾರೋ ಅವರೆಲ್ಲರಿಗಿಂತ ಹೆಚ್ಚಿನದಾಗಿ ಇಡೀ ರಾಜ್ಯವನ್ನು ಸುತ್ತಾಡಿರೋದ್ರಲ್ಲಿ ಸುಬ್ರಹ್ಮಣ್ಯ ಅವರು ಮೊದಲಿಗಿರುವಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಅದಲ್ಲದೆ ನನ್ನ 93ರ ಗ್ರಾಮ ಪಂಚಾಯಿತಿ ಚುನಾವಣೆ ಮೂಲಕ ನಾನು ಏನು ರಾಜಕಾರಣವನ್ನು ಪ್ರವೇಶ ಮಾಡಿದೆ, ಸುಬ್ರಹ್ಮಣ್ಯ ಅವರ
57ನೇ ಹುಟ್ಟುಹಬ್ಬವನ್ನು ಸುಬ್ಬಣ್ಣ ಅವರ ಅಭಿಮಾನಿಗಳನ್ನ ಸ್ನೇಹಿತರ ಬಳಗ ಇವತ್ತು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಶುಭ ಸುದ್ದಿ. ನಾನು ಈ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಸುಬ್ರಹ್ಮಣ್ಯ ಅಣ್ಣವರಿಗೆ 57ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ನಾನು ಆತ್ಮಪೂರ್ವಕವಾಗಿ ನಾನು ಅವರಿಗೆ ಶುಭಾಶಯನ ಕೊಡಲಿಕ್ಕೆ ಬಯಸ್ತೀನಿ. ಸುಬ್ಬಣ್ಣವರು ಮೊದಲನೇದಾಗಿ ಹೇಳಬೇಕು ಅಂದರೆ ಕುರುಬ ಸಮಾಜದಲ್ಲಿ ಜನಿಸಿದ್ದೇ ನಮಗೊಂದು ದೊಡ್ಡ ಆಸ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಯಾಕಂದರೆ ನಾನು ಹತ್ತಿರದಿಂದ 10 ವರ್ಷಗಳಿಂದ ನಾನು 15 ವರ್ಷಗಳಿಂದ ಅವರ ಮನೆಯಲ್ಲಿ ನೋಡ್ತಾ ಇದ್ದೀನಿ. ಕುರುಬ ಸಂಘದ ಡೈರೆಕ್ಟರ್ಗಳಾಗಿ ಅಧ್ಯಕ್ಷರುಗಳಾಗಿ ಯಾರು ನಿಯೋಜನೆ ಮಾಡಿದ್ರು ಕೂಡ ರಾಜ್ಯದಲ್ಲಿ ಕುರುಬ ಸಂಘದ ಅಧ್ಯಕ್ಷರು ಯಾರು ಅಂತೂ ನಮಗೆ ಗಮನಕ್ಕೆ ಬರ್ತಾ ಇರಲಿಲ್ಲ. ಇವರು ಯಾವಾಗ ಅಧ್ಯಕ್ಷರಾದಮೇಲೆ ಇಡೀ ಕರ್ನಾಟಕದ ಮೂಲೆಯಲ್ಲಿ ಅವರು ಪಥಸಂಚಲನ ಮಾಡಿ ಯಾವ ಮೂಲೆಯಲ್ಲಿ ನಮ್ಮ ಸಮಾಜದ ಒಬ್ಬ ಕಟ್ಟಕಡೆ ವ್ಯಕ್ತಿ ಯಾವುದು ಕಟ್ಟಕಡೆಗೆ ಗೆಳೆಯಲ್ಲಿ ಯಾವ ನೊಂದವ್ರಿಗೆ ಸಹಾಯ ಮಾಡೋಂಥದ್ರಲ್ಲಿ ಮೊದಲನೇದಾಗಿ ನಿಂತಿದ್ದು ನಮ್ಮ ಸುಬ್ರಹ್ಮಣ್ಯ ಸರ್. ಯಾಕಂದರೆ ನಮ್ಮ ಭಾಗದಲ್ಲೂ ಕೂಡ ನಮ್ಮ ಸಮಾಜದ ಒಂದು ಒಳ್ಳೆ ಹುಡುಗ ಒಂದು ಕಷ್ಟಕಾಲದ ಸೇರಿಕೊಂಡಾಗ ಅವ್ರ ಗಮನಕ್ಕೆ ತಂದಾಗ ನಾನು ಎಲ್ಲ ಥರದಲ್ಲಿ ಅವ್ರು ಸಹಾಯ ಮಾಡ್ತೀನಿ ಅಂತ ನಿಂತವರು, ಅದು ಅವ್ರ ದೊಡ್ಡ ಗುಣ. ಈಗ ಜೊತೆಗೆ ನಮ್ಮ ಸಮಾಜದ ಜೊತೆಗೆ ಎಲ್ಲ ಸಮಾಜದ ಮುಖಂಡರುಗಳು ಬೆರೆತು ಎಲ್ಲ ಸಮಾಜಗಳ ಜೊತೆ ವಿಶ್ವಾಸ ಗಳಿಸಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳಿಗೂ ಸಾಮಾನ್ಯವಾಗಿ ಮೈಸೂರು ಜಿಲ್ಲೆಯಲ್ಲಿ 11 ಕ್ಷೇತ್ರಗಳಲ್ಲೂ ಕೂಡ ಅವರು ಚುನಾವಣಾ ಸಮಯದಲ್ಲಿ ಪ್ರಚಾರಗಳನ್ನ ಮಾಡಿ ಆಯಾ ಅಭ್ಯರ್ಥಿಗಳಿಗೆ ಗೆಲ್ಲುವುದಕ್ಕೆ ಮುಖ್ಯ ಸಹಾಯಕರಾಗಿ ಕೆಲಸ ಮಾಡಿದ್ದಾರೆ. ನಮ್ಮನ್ನು ಕೂಡ ಚುನಾವಣಾ ಪೂರ್ವದಲ್ಲಿ ಇಂತಿಂಥ No one knows how to feel it. I whisper in the air, I'm subject to the leaving. I see a flame inside me, shining on the streets of mine, and so was weakness. I found you, my words now complete. I thought it was impossible, but that's how things were to me. I love you, and it's not some reverie. I'll lay down in your arms, and there's where I wanna be forever. I used to have low self-esteem. Thoughts stung like bullets in the breeze. But someone touching my strings and sang a song I've never heard, something so sweet. I found you, my word is now complete. I thought it was impossible, but that's how things were to me. I love you, and it's not some reverie. I'll lay down in your arms, and that's where I wanna be. Back then, I was so stupid. Too much anger in the eyes, alone at home with no supplies. I froze all my old dreams. Let's give the past where it belongs. Innocent, what is to go? I found you. My word is now complete. I thought it was impossible, but that's how things were to me. I love you. It is not some reverie. I'll lay down in your arms, and there's where I wanna be. I found you. My word is now complete. I thought it was impossible, but that's how things were to me. I love you, and it's not some reverie. I'll lay down in your arms, and there's where I wanna be forever.
ನಿಂತ್ಕೊಳ್ಳಿ, ಹಾಗೆ ಕ್ಲೀನಾಗಿ ನಿಂತ್ಕೊಳ್ಳಿ. ಆಹ್ವಾನ ಪತ್ರಿಕೆ ಕೊಡುವುದರ ಮುಖಾಂತರ ಆಹ್ವಾನಿಸ್ತಾ ಇದ್ದೀವಿ. ಇಲ್ಲಿ ನೋಡಿ ಓಕೆ.